ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವಾಗ ನಿಮಗೆ ನನ್ನ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಯಾವ ಟಾಪಿಕ್ ಬಗ್ಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾವು ಲಾಸ್ಟ್ ಮಂತ್ ಆಗಸ್ಟ್ 15 ನಾನು ನನ್ನ ಮಾವನ ಮಗಳು ಅಂದ್ರೆ ನನ್ನ ಕಸಿನ್ ಅವ್ರ ಫ್ರೆಂಡ್ 3 ಜನ ಏನ್ ಮಾಡಿದ್ವಿ, ಅರುಣಾಚಲೇಶ್ವರ ಹೋಗ್ಬೇಕಂತ ಅವರಿಬ್ರು ಡಿಸೈಡ್ ಮಾಡಿದ್ರು. ಸೊ ನಾನು ಜಾಯ್ನ್ ಆದೆ ಲಾಸ್ಟ್ ಮೂಮೆಂಟ್, ಅಂದ್ರೆ ಹೋಗೋ ಹಿಂದಿನ ದಿನ ಜಾಯ್ನ್ ಆದೆ. ಸೊ ಆ ಜರ್ನಿ ಹೇಗೆ ಅಂತ ಹೇಳ್ಬಿಟ್ಟು ನಾನು ಅರುಣಾಚಲ ದೇವಸ್ಥಾನದ ಬಗ್ಗೆ ಹೋಗಿದ್ದು ಜರ್ನಿ, ಹಾಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಅಲ್ಪ ಸ್ವಲ್ಪ ನಾನು ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಮುಂಚೆ ನಾನು ಆ ದೇವಸ್ಥಾನದ ಬಗ್ಗೆ ನಾನು ಕೇಳಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಹೋಗಿದ್ದು, ಫಸ್ಟ್ ಟೈಮ್ ಆ ದೇವಸ್ಥಾನ ಬಗ್ಗೆ ತಿಳ್ಕೊಂಡಿದ್ದು. ಸೊ ಮೊದಲಿಗೆ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ನಾವು ಬಸ್ ಬುಕ್ ಮಾಡಿದ್ದು. ಅದು ತಮಿಳ್ನಾಡು ಬಸ್ನೇ ಬುಕ್ ಮಾಡಿದ್ವಿ ನಾವು. ಆಕ್ಚುಲಿ ಕರ್ನಾಟಕ ಬಸ್ಸು ಕೂಡ ಹೋಗ್ತಾ ಇದ್ವು, ಬಟ್ ನನ್ನ ಮಾವನ ಮಗಳ ಧನ್ಯ ಅದು ತಮಿಳ್ನಾಡು ಬಸ್ನೇ ಬುಕ್ ಮಾಡಿದ್ಲು. ಸೊ ಅಲ್ಲಿ ಹೋಗೋಕೆ ಮುಂಚೆ ಮಧ್ಯಾಹ್ನ 2 ಗಂಟೆಗೆ ಬಸ್ ಬುಕ್ ಆಗಿದ್ದು. ಸೊ ಸ್ವಲ್ಪ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಹೇಳ್ತಾರಲ್ವಾ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಆ ದೇವ್ರು ಕರ್ಸ್ಕೊಬೇಕು ಅನ್ನೋ ಟೈಮ್ ಬರೋವರೆಗೂ ನಾವು ಏನೇ ಅನ್ಕೊಂಡ್ರು ಒಬ್ರು ತುಂಬಾ ಟೈಮಿಂದ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ಬಟ್ ಹೋಗಕ್ ಆಗಲ್ಲ ಅಂತ. ಆದ್ರೆ ನಾನು ಯಾವತ್ತೂ ಹಂಗೆ ಈ ದೇವಸ್ಥಾನ ಹೋಗ್ಬೇಕು ಅಂತ ನಾನು ಅನ್ಕೊಂಡಿಲ್ಲ, ಬಟ್ ಅದೇನೋ ದೇವರೇ ಕರ್ಸ್ಕೊಂಡ್ರು ಹಾಗೆ ನನ್ನ ಕಸಿನ್ ಮೂಲಕ ನಾನು ಹೊರಟಿದ್ದು. ಬಸ್ಸು ಹೊರಟು 5 hours ಆದ್ರೂ ಬಸ್ ಎಲ್ಲೂ ಸ್ಟಾಪ್ ಮಾಡಿರ್ಲಿಲ್ಲ. ಸೊ ಅದಾದ್ಮೇಲೆ ಹತ್ತತ್ತ ತಮಿಳ್ನಾಡು ರೀಚ್ ಆದ್ಮೇಲೆನೆ ಇಲ್ಲೊಂದ್ ಕಡೆ ಸ್ಟಾಪ್ ಮಾಡಿದ್ರು. ನಾವು ಒಂದ್ ಸ್ವಲ್ಪ ಕಾಫಿ ಕುಡ್ಕೊಂಡು ಬಜ್ಜಿನ ಕಟ್ಟಿಸ್ಕೊಂಡ್ವಿ. ಅಂದ್ರೆ ಅಲ್ಲಿ ಏನು ಅಷ್ಟು ಚೆನ್ನಾಗಿರೋದು ಏನು ಹೋಟೆಲೇ ಇರ್ಲಿಲ್ಲ. ಮೋಸ್ಟ್ಲಿ ಒಂದ್ ರೋಡಲ್ಲಿ ಅದೊಂದೇ ಹೋಟೆಲ್ ಇದ್ದಿದ್ದು ಅಂತ ಅನ್ಸುತ್ತೆ. ಸೊ ಬಜ್ಜಿ ಎಲ್ಲ ತಿನ್ಕೊಂಡು ಆಲ್ಮೋಸ್ಟ್ ಅವಾಗ್ಲೇ ಒಂದು 7 o'clock ಆಗಿತ್ತು ಅಂತ ಅನ್ಸುತ್ತೆ. ನಾವು 7 o'clock ರೀಚ್ ಆಗ್ತೀವಿ ಅಂತ ಅನ್ಕೊಂಡಿದ್ವಿ, ಬಟ್ ಸ್ವಲ್ಪ ಟ್ರಾಫಿಕ್ ಇದ್ರಿಂದ ನಾವು ರೀಚ್ ಆಗೋದು ಸ್ವಲ್ಪ ಲೇಟ್ ಆಯ್ತು. ಸೊ ನಮ್ ಕನ್ನಡ ಸಾಂಗ್ ಹಾಕಿದ್ರು, ಹಾಗಾಗಿ ಸ್ವಲ್ಪ ಹಾಗೆ ಕೈ ಅಲ್ಲೆಲ್ಲ ಆಡಿಸ್ಕೊಂಡು ಒಂದ್ ಸ್ವಲ್ಪ ಸ್ಟೆಪ್ ಹಾಕೊಂಡು ಅಂತೂ ನಾವು ಇನ್ನೇನು ರೀಚ್ ಆಗೋ ಟೈಮ್ ಬಂತು. ಸೊ ಫೈನಲಿ ನಾವು ತಿರುಮಲೈ ಅರುಣಾಚಲಂ ರೀಚ್ ಆದ್ವಿ. ಕರೆಕ್ಟ್ ಆಗಿ ನಾವು 9 o'clock ಅಲ್ಲಿ ರೀಚ್ ಆದ್ವಿ. ನೋಡಿದ್ರೆ ಅಂದ್ರೆ ಆಲ್ಮೋಸ್ಟ್ ನಮಗೆ ಗೊತ್ತಿರೋಂಗೆ ಪೌರ್ಣಿಮಾ ದಿನ ಅಥವಾ ಕಾರ್ತಿಕ ಮಾಸದ ದಿನ ತುಂಬಾ ರಶ್ ಇರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಾವು ಏನು ಮಿಡಲ್ ಅಲ್ಲಿ ಹೋಗಿದ್ರಿಂದ ಅಂದ್ರೆ ಫ್ರೈಡೆ ಹೋಗಿದ್ವಿ ನಾವು ಅಷ್ಟೊಂದು ರಶ್ ಇಲ್ಲ ಅನ್ಕೊಂಡ್ವಿ. ಬಟ್ ಆದ್ರೂ ಕೆಲವೊಬ್ರು ಗಿರಿ ಪ್ರದಕ್ಷಿಣೆ ಹಾಕ್ತಾ ಇದ್ರು, ಕೆಲವೊಬ್ರು ಮುಗ್ಸೋಕ್ ಬಂದಿದ್ರು. ಹೀಗೆ ತುಂಬಾ ಜನ ಇದ್ರು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಫಸ್ಟ್ ಟೈಮ್ ಅಲ್ವಾ, ನಮಗೆ ಎಲ್ಲಿ ಇಳಿಬೇಕು ಏನು ಎತ್ತ ಅಂತ ಗೊತ್ತಿರ್ಲಿಲ್ಲ. ಸೊ ಹೇಗೋ ಕೇಳ್ಕೊಂಡು ಇದು ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬಸ್ ಇಳಿದ್ವಿ. ಬಸ್ಸಲ್ಲಿ ಬರ್ಬೇಕಾದ್ರೆ ಒಂದು 5, 6, 7 ಮೆಂಬರ್ಸ್ ಬ್ಯಾಂಗ್ಳೂರಿಂದ ಬಂದಿದ್ರು. 5 members ಬಾಯ್ಸ್, 2 members ಗರ್ಲ್ಸ್. ಸೊ ಅವ್ರನ್ನ ಹೆಲ್ಪ್ ಕೇಳಿದ್ವಿ, ನೀವು ರೂಮ್ ಎಲ್ಲಿ ಮಾಡ್ಕೊಂಡಿರೋದು, ಹಾಗೆ ಇವಾಗಲೇ ಪ್ರದಕ್ಷಿಣೆ ಆಗ್ತೀರಾ ಅಂತೆಲ್ಲ ವಿಚಾರಿಸಿದಾಗ ಅವರು ಫಸ್ಟ್ ಟೈಮ್ ಅಲ್ಲಿ ಬಂದಿದಂತೆ. ಸೊ ಅವರು ನಮಗೆ ಹೆಲ್ಪ್ ತುಂಬಾನೇ ಹೆಲ್ಪ್ ಮಾಡಿದ್ರು. ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗಿಂದ ನಾವು ಬ್ಯಾಂಗ್ಳೂರ್ಗೆ ಅಂದ್ರೆ ಬ್ಯಾಂಗ್ಳೂರಲ್ಲ ಅಲ್ಲಿ ದರ್ಶನ ಎಲ್ಲ ಮುಗಿಯೋವರೆಗೂ ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಸೊ ಅವರೇ ಎಲ್ಲ ವಿಚಾರಿಸಿ ಒಂದು ಹೋಟೆಲ್ ಅಂದ್ರೆ ಎಲ್ಲಾ ಕಡೆ ಫುಲ್ ಆಗಿತ್ತು ಅಂತ ಹೇಳಿದ್ರು. ಹಾಗಾಗಿ ನಂದು 2 ಫ್ಲೋರ್ದು ಒಂದು ಹೋಟೆಲ್ ಅಂದ್ರೆ ಮನೆ ತರ ಇತ್ತು. ಇದು ಆಕ್ಚುಲಿ ಮನೆನ ಒಂದು ಹಾಲು, ಒಂದು ಬಾತ್ರೂಮ್, 2 ಬೆಡ್ರೂಮ್. ಅಂದ್ರೆ ಹಾಲಲ್ಲೇ ಒಂದು ಮಂಚ ಇಟ್ಟಿದ್ರು, ಇನ್ನೊಂದು ಬೆಡ್ರೂಮ್ ಇತ್ತು. ಸೊ ನಾವು 3 members ಅಂದ್ರೆ ಹಾಲ್ಟ್ ಏನು ಮಾಡ್ತಿರ್ಲಿಲ್ಲ ನಾವು. ಜಸ್ಟ್ ನಾವು ಹೋಗಿ ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಮಾಡ್ಬೇಕಂತ ನಾವು ಅನ್ಕೊಂಡಿದ್ದು. ಸೊ ಹೋಗಿ ಹಾಗೆ ಲಗೇಜ್ ಎಲ್ಲ ಇಟ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಆಕ್ಚುಲಿ ಅಲ್ಲೆಲ್ಲ ಊಟ ಅಷ್ಟು ಚೆನ್ನಾಗಿರಲ್ಲ ಹೋಟೆಲ್ಸ್ ಎಲ್ಲ. ಓಕೆ, ಚಪಾತಿ ದೋಸೆನೇ ಜಾಸ್ತಿ ಆಕ್ಚುಲಿ ಹೇಳ್ಬೇಕಂದ್ರೆ. ನಾವು ದೋಸೆ ಒಂದು ಸ್ವಲ್ಪ ಚಪಾತಿ ತಗೊಂತೀವಿ. ಮತ್ತೆ ರೂಮಿಗೆ ಬಂದು ಫ್ರೆಶ್ ಆಗಿ ಗಿರಿ ಪ್ರದಕ್ಷಿಣೆನ ನಾವು 3 o'clock ಇಲ್ಲ 4 o'clock ಮಾಡೋಣ, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಜರ್ನಿ ಮಾಡಿ ಸುಸ್ತಾಗಿರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಬೆಳಗಿನ ಜಾವ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಡೇ ನಾವು ದರ್ಶನ ಮುಗಿಸಿ ಬ್ಯಾಂಗ್ಳೂರ್ ಹೊರಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಊಟ ಮುಗಿಸ್ ಬಂದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಮ್ ಜೊತೆ ಬಂದಿದ್ರಲ್ಲ ಫ್ರೆಂಡ್ಸ್, ಅವರು ಕೂಡ ಇವಾಗಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ರಾಜಗೋಪುರ ಟೆಂಪಲ್ ಅಲ್ಲಿಂದ ನಾವು ಕರ್ಪೂರ ಹಚ್ಬಿಟ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಸೊ ನಾವು ರೂಮಿಂದ ಅಲ್ಲಿಗೆ 1 kilometer ಆಗುತ್ತೆ. ಸೊ ಹಾಗಾಗಿ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮಗೆ ಅರುಣಾಚಲೇಶ್ವರ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಶಿವನ ಪವಿತ್ರವಾದ ಕ್ಷೇತ್ರ. ಅಂದ್ರೆ ಅರುಣಾಚಲೇಶ್ವರ ಅಂದ್ರೆ ಶಿವನ ಒಂದು ಹೆಸರು. ಇದನ್ನ ಅಗ್ನಿಲಿಂಗ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ ಅಂತ ಹೇಳ್ತಾರೆ. ಈ ಅರುಣಾಚಲೇಶ್ವರಂ ದೇವಸ್ಥಾನಕ್ಕೆ ಬೆಂಗಳೂರಿಂದ 200 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಬಸ್ ವ್ಯವಸ್ಥೆ ತುಂಬಾ ಇದೆ, ತುಂಬಾ ಬಸ್ಗಳು ಸಿಗುತ್ತೆ. ನೀವು ಬುಕ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೂ ಅಲ್ಲಿ ಆಲ್ಮೋಸ್ಟ್ ಬಸ್ ಎಲ್ಲ ಖಾಲಿ ಇರುತ್ತೆ. ಏನು ತೊಂದರೆ ಆಗಲ್ಲ, ಚೆನ್ನಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ನಮ್ಗೆ ಹೋಗ್ತಾ ತುಂಬಾ ಟೆಂಪಲ್ ಗಳು ಸಿಗುತ್ತೆ. ಎಲ್ಲಕ್ಕೂ ನಾವು ಅಂದ್ರೆ ನಾವು ಹೊರಟಿದ್ದು 12:30 ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿತ್ತು ಬಾಗ್ಲೆಲ್ಲ. ನಾವು ಹಾಗೇನೆ ಹೊರಗಡೆಯಿಂದ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಈ ದೇವಸ್ಥಾನ ಬೆಳಗ್ಗೆ 5 ಗಂಟೆಗೆ ಓಪನ್ ಆದ್ರೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗೋದು. ಮತ್ತೆ ಸಂಜೆ 4 ಗಂಟೆಗೆ ಓಪನ್ ಆದ್ರೆ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಇವಾಗ ನಾವು ರಾಜಗೋಪುರ ಗುಡಿ ಹತ್ರ ಅಲ್ಲಿಗೆ ಬಂದು ರೀಚ್ ಆದ್ವಿ. ನೀವು ನೋಡ್ತಿದ್ರಲ್ವಾ ಎಲ್ಲ ಇದು ಕರ್ಪೂರನ ತಗೊಂಡು ಹಚ್ಬಿಟ್ಟು ನಮ್ಗೆ ಏನೊಂದು ಬೇಡಿಕೆ ಇದೆ, ಏನು ನಮ್ಮ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ಬೇಕಂತಂದ್ರೆ ಏನು ದೇವ್ರ ಹತ್ರ ನಾವು ಏನಾದ್ರು ಬೇಡ್ಕೊಬೇಕು, ನಮ್ಮ ಇಂತ ಒಂದು ಹರಕೆ ಅಂತನಾದ್ರೂ ಆಗ್ಲಿ, ಇಲ್ಲ ನಮ್ದು ಮನ್ಸಲ್ಲಿ ಏನಾದ್ರು ಈಡೇರಿಸ್ಬೇಕು ಅಂತನಾದ್ರೂ ಆಗ್ಲಿ, ಏನಾದ್ರು ಒಂದು ಮನ್ಸಲ್ಲಿ ಬೇಡ್ಕೊಂಡು ದೇವ್ರಿಗೆ ಶ್ರದ್ಧೆಯಿಂದ ಆ ಒಂದು ಕರ್ಪೂರ್ನ ಹಚ್ಬಿಟ್ಟು ನಾವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ಬೇಕು. ಈ ಗಿರಿ ಪ್ರದಕ್ಷಿಣೆ ಅದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬೇಕಂತಂದ್ರೆ, ಅರುಣಾಚಲೇಶ್ವರ ದೇವಸ್ಥಾನ ಹಿಂದೆ ಇರುವ ಗಿರಿಯನ್ನ ಅರುಣಗಿರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಅರುಣಗಿರಿಯನ್ನ ಸಾಕ್ಷಾತ್ ಶಿವಲಿಂಗದ ಸ್ವರೂಪ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗಾಗಿ ಈ ಬೆಟ್ಟಕ್ಕೆ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದ ಪೌರ್ಣಮಿ ದಿನ ಈ ಬೆಟ್ಟದ ಮೇಲೆ ಕಾರ್ತಿಕ ದೀಪನ ಹಚ್ತಾರೆ. ಅದನ್ನ ನೋಡೋದಿಕ್ಕಂತೂ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿಗೆ. ಹಾಗೆ ಈ ಬೆಟ್ಟದ ಸುತ್ತ 8 ದಿಕ್ಕುಗಳಲ್ಲಿ ವಿಶೇಷ ಶಿವನ ದೇವಸ್ಥಾನಗಳಿದೆ. ಹಾಗೆ ಒಂದು ಸಾರಿ ಈ ಒಂದು ದೇವಸ್ಥಾನಗಳನ್ನ ದರ್ಶನ ಮಾಡಿದ್ರೆ ಒಂದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ದ ಹಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಗಿರಿ ಪ್ರದಕ್ಷಿಣೆ ಮಾಡ್ಬೇಕಂತಂದ್ರೆ 14 ಕಿಲೋಮೀಟರ್ ನಡಿಬೇಕಾಗುತ್ತೆ. ಕೆಲವೊಬ್ರು ಬರಿ ಕಾಲಲ್ಲಿ ನಡೀತಾರೆ, ಕೆಲವೊಬ್ರು ಅವ್ರ ಓನ್ ವೆಹಿಕಲ್ ಕಾರು ಈ ತರದ್ರಲ್ಲಿ ಒಂದು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಾಂದ್ರೆ ಆಟೋ ಮೂಲಕ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಆಟೋಕ್ಕಾದ್ರೆ ಒಬ್ಬೊಬ್ಬರಿಗೆ 350 ಇಂದ 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಚಿಕ್ಕ ಮಕ್ಕಳು ಕೂಡ ಇದು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಾವ್ ಅನ್ಕೋತೀವಿ ಅಯ್ಯೋ ಆಗುತ್ತೋ ಇಲ್ವೋ, ನಾವು ನಡೀತೀವೋ ಇಲ್ವೋ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ಆ ಮಕ್ಕಳೆಲ್ಲ 14 ಕಿಲೋಮೀಟರ್ ಕೂಡ ಬರೀ ಕಾಲಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಕೆಲವೊಮ್ಮೆ ಸುಸ್ತಾದ್ರೆ ಪೇರೆಂಟ್ಸ್ ಅವರು ಎತ್ಕೊಂಡು ನಡೆಯೋದು ಉಂಟು. ಹಾಗೆ ಕೆಲವೊಬ್ಬರಿಗೆ ಹೋಗೋದಿಕ್ಕೆ ರೋಡ್ ಗೊತ್ತಾಗಲ್ಲ, ಆಲ್ಮೋಸ್ಟ್ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಹಿಂದೆ ಹೋದ್ರೆ ಸಾಕು ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂತಂದ್ರೆ ಕೆಲವೊಂದು ಎಷ್ಟು ಕಿಲೋಮೀಟರ್ಗೆ ಅಂತ ಹೇಳ್ಬಿಟ್ಟು ಒಂದು ಮ್ಯಾಪ್ ನ ಹಾಕಿರ್ತಾರೆ. ನಾವ್ ಎಲ್ಲಿದ್ದೀವಿ, ಇನ್ನು ಎಷ್ಟು ಕಿಲೋಮೀಟರ್ ಇದೆ, ಇನ್ನು ಎಷ್ಟು ಲಿಂಗಗಳು ಅಂದ್ರೆ ಶಿವನ ದೇವಸ್ಥಾನಗಳು ಲಿಂಗಗಳು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮ್ಯಾಪ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮೊದ್ಲಿಗೆ ನಾವು ಜನ ಇರಲ್ವೇನೋ ಅಂತ ಹೇಳ್ಬಿಟ್ಟು ಭಯ ಪಡ್ಕೊಂಡಿದ್ವಿ. ಆದ್ರೆ ಎಷ್ಟು ಜನ ಇದ್ರು ಅಂತಂದ್ರೆ ಅಂದ್ರೆ ಮಿಡ್ ನೈಟ್ ಅಲ್ವಾ ನಾವು ಹೋಗ್ತಾ ಇದ್ದು, ತಂಪಾಗಿ ಗಾಳಿ ಬೀಸ್ತಾ ಇತ್ತು. ನಾವು ನಡ್ಕೊಂಡು ಹೋಗಿದ್ದೆ ಗೊತ್ತಾಗಿಲ್ಲ. ಅಕಸ್ಮಾತ್ ಬಾಯಾರಿಕೆ ಆದ್ರೆ ಅಲ್ಲಲ್ಲೇ ಎಳ್ನೀರ್ ಮಾರ್ತಾ ಇದ್ರು, ಎಳ್ನೀರಾದ್ರೂ ಕುಡ್ಕೊಬಹುದು. ಹಾಗೆ ಸೋಡಾ, ಹಾಗೆ ಫ್ರೂಟ್ಸ್ ಗಳನ್ನೆಲ್ಲ ಮಾರ್ತಾ ಇರ್ತಾರೆ. ನಿಮಗೆ ಹೋಗ್ತಾ ಎಲ್ಲ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಓಪನ್ ಇರುತ್ತಲ್ವಾ, ನಿಮ್ಗೆ ಏನಾದ್ರು ಹಸಿವಾದ್ರೆ ಇಲ್ಲ ಸುಸ್ತಾದ್ರೆ ಕೂತ್ಕೊಬಹುದು, ಇಲ್ಲ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಹೋಗ್ಬೋದು. ಈಗ ನಾವು ಅಗ್ನಿಲಿಂಗ ಹತ್ರ ಇದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ರಾತ್ರಿ ಆಗಿರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಹೊರಗಡೆಯಿಂದ ದರ್ಶನ ಪಡ್ಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ದೇವಸ್ಥಾನ ಒಳಗೆ ಹೋಗಕ್ ಆಗಲ್ಲ ಅಷ್ಟೇನೆ. ನಾವು ಈಗ ಅಗ್ನಿಲಿಂಗ ಒಂದು ದರ್ಶನ ಮಾಡ್ಬಿಟ್ಟು ಹೋಗ್ತಾ ಇದೀವಿ.
ನೀವು ನೋಡ್ತಿರೋ ಹಾಗೆ ಕೆಲವೊಬ್ರು ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಫ್ರೂಟ್ಸ್ ಅಂದರೆ ಕಲ್ಲಂಗಡಿ ಹಣ್ಣು, ಪೈನಾಪಲ್ಲು, ಸೋಡಾ ಹೀಗೆಲ್ಲ ಇರುತ್ತೆ ಅಂತ ಹೇಳಿದ್ನಲ್ವ. ಸೊ ಕೆಲವೊಬ್ರು ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ವಾಟರ್ ಬಾಟಲ್ಸ್ ಕೂಡ ಇರುತ್ತೆ. ಹಾಗೆ ನೀವೇನಾದರೂ ವಾಶ್ರೂಮ್ಸ್ಗೆ ಹೋಗ್ಬೇಕಂತಂದರೆ ವಾಶ್ರೂಮ್ ಕೂಡ ಇರುತ್ತೆ. ಸ್ವಲ್ಪ ಒಂದಿಷ್ಟು ಕಿಲೋಮೀಟರ್ಗೆ ಅಂತ ಹೇಳಿಬಿಟ್ಟು. ಸೊ ಈಗ ನಮಗೂ ಸ್ವಲ್ಪ ಸುಸ್ತಾಯಿತು ಅಂತ ಹೇಳಿಬಿಟ್ಟು ನಾವು ಕೂತ್ಕೊಂಡಿದ್ವಿ. ಏನಿಲ್ಲ ಅಂದರೂ ನಾವು ಈ 14 ಕಿಲೋಮೀಟರ್ ಏನು ಗಿರಿ ಪ್ರದಕ್ಷಿಣೆ ಮಾಡಿದ್ವಿ ಅದರಲ್ಲಿ ಒಂದು 5 to 10 ಮಿನಿಟ್ಸ್ ಅಷ್ಟೇ ನಾವು ಕೂತಿದ್ದು. ಮಿಕ್ಕ 14 ಕಿಲೋಮೀಟರ್ ಕೂಡ ನಾವು ನಡೆದಿದ್ವಿ. ಎಲ್ಲೂ ಕೂಡ ಕೂತ್ಕೊಳ್ಳಿಲ್ಲ. ಬೇಗ ಮುಗಿಸ್ಬೇಕು ಅನ್ನೋ ಒಂದಿದ್ರ ಇಂಟೆನ್ಷನಲ್ಲಿ ನಾವೆಲ್ಲೂ ಕೂತ್ಕೊಳ್ದೇನೆ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಹಾಗೆ ನಿಮ್ಗೆ ಅಲ್ಲಿ ಕಾಣ್ತಿದೆಯಲ್ಲ, ನಾನು ಏನು ಮ್ಯಾಪ್ ಅಂತ ಹೇಳಿದ್ನಲ್ವಾ, ಆ ಮ್ಯಾಪ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಒಂದು ಸುತ್ತ ಅಂದ್ರೆ ಒಂದು ಗಿರಿ ಪ್ರದಕ್ಷಿಣೆ ಎಲ್ಲೆಲ್ಲಿ ಯಾವ್ಯಾವ ಒಂದು ದೇವಸ್ಥಾನ ಎಲ್ಲಿದ್ದೀವಿ ರೀಚ್ ಆದ್ವಿ ಅಂತ ಹೇಳ್ಬಿಟ್ಟು. ಇದು ಸೂರ್ಯಲಿಂಗಂ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ. ಹಾಗೆ ಇದು ಸಾಯಿಬಾಬಾದು ಒಂದು ಪುಟ್ಟ ಗುಡಿ ತರ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೇಳಿದ್ನಲ್ವಾ ನಾನು ಆಗ್ಲೇನೆ, ಆಲ್ಮೋಸ್ಟ್ ತುಂಬಾ ಈಗ ಅಷ್ಟಲಿಂಗಗಳನ್ನ ಬಿಟ್ಟು ತುಂಬಾ ದೇವಸ್ಥಾನಗಳು ನಿಮ್ಗೆ ನೋಡಕ್ ಸಿಗುತ್ತೆ. ಇದು ಕಾಲಗುರು ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ದೇವ್ರ ದರ್ಶನ ಮಾಡ್ಕೊಂಡು ಒಂದು ರುದ್ರಾಕ್ಷಿ ಅಂದ್ರೆ ಫ್ರೀಯಾಗಿ ರುದ್ರಾಕ್ಷಿನ ಕೊಡ್ತಾರೆ. ಹಾಗೆ ಒಂದು ದಾರ ಬೇಕಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಒಂದು 10-20 rupees ಪೇ ಮಾಡ್ಬಿಟ್ಟು ದಾರ ಇಸ್ಕೊಳ್ಬೇಕು. ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದನ್ನ ಮೋಕ್ಷ ಮಾರ್ಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಕ್ಯೂ ನೋಡ್ತಿದ್ದೀರಾ, ತುಂಬಾ ಕ್ಯೂ ನಿಂತಿದೆ. ನಾವೆಲ್ಲ ಟೆಂಪಲ್ ದೇವಸ್ಥಾನ ಬಂತು ಅಂತ ಅನ್ಕೊಂಡ್ವಿ, ಅಷ್ಟು ಕ್ಯೂ ಇದೆ ಈ ಮೋಕ್ಷ ಮಾರ್ಗಕ್ಕೆ. ಅಂದ್ರೆ ಈ ಮೋಕ್ಷ ಮಾರ್ಗದಿಂದ ಆಚೆ ಬಂದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ನಿಮ್ಗೆ ಇನ್ನೊಂದು ಸಜೆಷನ್ ಏನಂತಂದ್ರೆ, ನೀವು ಸ್ಪೀಡ್ ವಾಕ್ ಮಾಡ್ಕೊಂಡು ಹೋಗಿ. ನಿಧಾನ ಮಾಡಿದ್ರೆ ಕಾಲು ಸ್ವಲ್ಪ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದೇ ಸ್ಪೀಡ್ ವಾಕ್ ಮಾಡಿದ್ರೆ ನಿಮಗೆ ಸ್ಪೀಡ್ ವಾಕ್ ಮಾಡ್ಕೊಂಡು ಓಂ ನಮಃ ಶಿವಾಯ ಅಂತ ಆಗ್ಲಿ, ಇಲ್ಲ ಏನಾದ್ರೂ ಮಂತ್ರ ಜಪಿಸ್ಕೊಂಡು ಹೋದ್ರೆ ನಿಮ್ಗೆ ಕಾಲು ಪೇನ್ ಬರಲ್ಲ, ಅಷ್ಟು ಗೊತ್ತಾಗಲ್ಲ ನಿಮ್ಗೆ. ಈಗ ನಮ್ದು ಗಿರಿ ಪ್ರದಕ್ಷಿಣೆ ಮುಗ್ದಿದೆ. ನಾವು 12:30 ಸ್ಟಾರ್ಟ್ ಮಾಡಿ 5 ಗಂಟೆಗೆ ಗಿರಿ ಪ್ರದಕ್ಷಿಣೆಯನ್ನ ಮುಗಿಸಿದ್ವಿ. ಮುಂಚೆ ಹೇಳಿದಾಗೆ ಅಷ್ಟಲಿಂಗ ಒಂದು ದೇವಸ್ಥಾನನ ನಾವು ಒಂದು ಸುತ್ತು ಬರ್ತೀವಿ ಅಂತ ಹೇಳ್ಬಿಟ್ಟು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದು ಯಾವ್ದು ಅಂತ ನಮ್ಗೆ ಹೇಳಿರಲಿಲ್ಲ. ಮೊದಲನೇದಾಗಿ ಇಂದ್ರಲಿಂಗ, ಎರಡನೇದು ಅಗ್ನಿಲಿಂಗ, ಮೂರನೇದು ಯಮಲಿಂಗ, ನಾಲ್ಕನೇದು ನೈಋತ್ಯ ಲಿಂಗ, 5ನೇದು ವರುಣಲಿಂಗ, 6ನೇದು ವಾಯುಲಿಂಗ, 7ನೇದು ಕುಬೇರಲಿಂಗ, 8ನೇದು ಈಶಾನ್ಯ ಲಿಂಗ. ಈಗ ನೋಡಿ ನಾವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದೀವಿ. ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಟೋಕನ್ ತಗೊಬೇಕು, ಟೋಕನ್ ತಗೊಂಡ್ಬಿಟ್ಟು ಬರ್ಬೇಕು. ಇದು ದೇವಸ್ಥಾನದ ಒಳಗಡೆ, ಅಂದ್ರೆ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ನೀವು ಮೂಲ ದೇವ್ರನ್ನ ನೋಡ್ಬೇಕಂತ ಅಂದ್ರೆ ಎಲ್ಲ ಒಂದ್ಸಲ ಈ ದೇವರ ದರ್ಶನ ಪಡ್ಕೋಬೇಕಂತ ಹೇಳ್ತೀನಿ. ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ದೊಡ್ಡದು. ಈ ದೇವಸ್ಥಾನನ ನಾವು ನೋಡ್ಬೇಕಂದ್ರೆ 1-2 ಗಂಟೆ ಬೇಕು, ಅಷ್ಟು ದೊಡ್ಡದು ದೇವಸ್ಥಾನ ಇದು. ಇಲ್ಲಿ ಅನ್ನದಾನ ಕೂಡ ಇರುತ್ತೆ. ಪ್ರತಿ ದಿನ ಅನ್ನದಾನ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅನ್ನದಾನ ಮಾಡ್ತಾರೆ ಇಲ್ಲಿ. ನಾವು ದೇವ್ರ ದರ್ಶನ ಮಾಡ್ಬೇಕಂತ ಹೇಳ್ಬಿಟ್ಟು ಕ್ಯೂ ಅಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಯವರೇ ಒಬ್ರು ಆಂಟಿ ಇದ್ರು. ಅವ್ರು ಹೇಳಿದ್ರು, ಯಾರಿಗಾದ್ರೂ ಮಕ್ಕಳಾಗಿಲ್ಲ, ಇಲ್ಲ ಏನಾದ್ರೂ ಒಂದು ಹರಕೆ ಅನ್ನೋದಿದ್ರೆ ಹರಕೆ ಹೊತ್ಕೊಂಡು ಕಾರ್ತಿಕ ಮಾಸದ ಇಲ್ಲ ಪೌರ್ಣಮಿ ದಿನ ಬಂದ್ಬಿಟ್ಟು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಹೊತ್ತಿದ್ರೆ ಖಂಡಿತ ಮಕ್ಕಳಾಗುತ್ತೆ ಅಂತ ಹೇಳಿದ್ರು. ಆ ನಂಬಿಕೆ ಇದೆ. ಹಾಗೆ ತುಂಬಾ ಜನಕ್ಕೆ ಮಕ್ಕಳಾಗಿದೆ ಅಂತ ಕೂಡ ಹೇಳಿದ್ರು. ಯಾರಿಗಾದ್ರು ಮಕ್ಕಳು ಆಗಿಲ್ಲ ಅಂತ ಹೇಳಿದ್ರೆ ಬಂದು ಹರಕೆಯನ್ನ ಹೊತ್ಕೋಬಹುದು. ಆಗಸ್ಟ್ 16 ನಿಮ್ಗೆ ಗೊತ್ತಿರೋ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇತ್ತು. ಹಾಗಾಗಿ ಎಲ್ಲ ಕೆಲವೊಬ್ರು ತುಂಬಾ ಹರಕೆ ಹೊತ್ತಿರೋರು, ಹಾಗೆ ಇಲ್ಲ ಅದೇನು ಪೂಜೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಈ ತರ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ರು. ಕೃಷ್ಣ ಜನ್ಮಾಷ್ಟಮಿ ದಿನಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು.
ಕೊನೆಯದಾಗಿ ನಾವು ದರ್ಶನ ಮುಗಿಸಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ನಾವು ಹೋಗ್ತಾ ಇದೀವಿ. ಸೊ ನಾವು ಕರ್ನಾಟಕ ಬಸ್ ಇತ್ತು, ಹಾಗಾಗಿ ಆ ಬಸ್ನ ಹತ್ಕೊಂಡ್ವಿ. ನಾವು ರಿಟರ್ನ್ ಬುಕ್ ಮಾಡಿರ್ಲಿಲ್ಲ ನಾವು ಬಸ್ಸಿಗೆ, ಯಾಕಂದ್ರೆ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಮಧ್ಯದಲ್ಲಿ ಸ್ಟಾಪ್ ಕೊಟ್ಟಾಗ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಂಡು ಸ್ನಾಕ್ಸ್ ತಿನ್ಕೊಂಡು ಮತ್ತೆ ಬಸ್ ಹತ್ತಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಇಲ್ಲೊಬ್ರು ತಾತ ಅವ್ರದ್ದು ಮೊಬೈಲ್ ಹೊಡೆದೋಗಿದ್ರು, ಆದ್ರೂ ಆ ಒಂದು ಫೋನ್ ಅಲ್ಲಿ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ದೇವಸ್ಥಾನಕ್ಕೆ, ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.